ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ 9ನೇ ತರಗತಿ ಪ್ರಥಮ ಭಾಷಾ ಕನ್ನಡ ಪುಸ್ತಕ ಸಿರಿಗನ್ನಡ ಪಠ್ಯದ ಪೂರಕ ಅಧ್ಯಯನದ ಮೊದಲನೆಯ ಪದ್ಯ ಪುಟ್ಟ ಹಕ್ಕಿ ಅನ್ನುವಂಥದ್ದು. ಮೊದಲಿಗೆ ಈ ಪೂರಕ ಪಠ್ಯದ ಕವಿ ಪರಿಚಯವನ್ನು ನೋಡೋಣ. ಜಂಬಣ್ಣ ಅಮರಚಿಂತ ಅವರ ರಚನೆ ಇದಾಗಿದ್ದು, ಇವರು ರಾಯಚೂರಿನಲ್ಲಿ ಜನಿಸ್ತಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿ ಸಾಹಿತ್ಯ ಆಸಕ್ತಿ ಬೆಳೆಸಿಕೊಂಡಂತಹ ಇವರು ಸಾಂಸ್ಕೃತಿಕ ಲೋಕದಲ್ಲಿ ತಮ್ಮ ಈ ಒಂದು ರಚನಾ ಸಾಮರ್ಥ್ಯವನ್ನು ತೋರಿಸುವ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಇವರು ಮುಂಜಾವಿನ ಕೊರಳು, ಅದೋ ಜಗತ್ತಿನ ಆ ಕಾವ್ಯ, ಮಣ್ಣಲ್ಲಿ ಬಿರಿದ ಅಕ್ಷರ, ಪೆಟ್ರೋಮ್ಯಾಕ್ಸ್ ಹೊತ್ತವರು, ಅಂಕುಶ ದೊಡ್ಡಿ ಮುಂತಾದ ಕೃತಿಗಳನ್ನು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ಇವರು ಬಂಡಾಯದ ಸತ್ವಯುತವಾದಂತಹ ಕವಿಗಳಲ್ಲಿ ಪ್ರಮುಖರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ತಮ್ಮ ಕೃತಿಗಳಲ್ಲಿಯೂ ಕೂಡ ಅವರು ಮಾನಸಿಕ ನೋವು, ಮನೋವ್ಯಥೆಯ ವಿಚಾರಧಾರೆಗಳನ್ನು ತೋರಿಸುವ ಪ್ರಯತ್ನವನ್ನು ತಮ್ಮ ರಚನೆಯ ಮೂಲಕ ಮಾಡಿದ್ದಾರೆ. ಸಾಮರ್ಥ್ಯದಿಂದ ನಾವು ಸ್ವಂತ ಶ್ರಮದಿಂದ ಸ್ವತಂತ್ರವಾಗಿ ಹೇಗೆ ಬದುಕಬೇಕು ಅನ್ನುವಂಥ ಒಂದಷ್ಟು ವಿಚಾರಧಾರೆಗಳನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ನೋಡೋಣ ಆ ಒಂದು ಪದ್ಯ ಭಾಗ ನಮಗೆ ಯಾವ ಯಾವ ವಿಚಾರಗಳನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ. ಈ ಕವಿತೆ ಸರಳ ಪದಗಳಲ್ಲಿ ಇದ್ದರೂ ಕೂಡ ಪ್ರಕೃತಿ, ಸ್ವಾತಂತ್ರ್ಯ ಜೊತೆಗೆ ಬದುಕಿನ ಆಳವಾದಂತಹ ತತ್ವವನ್ನು ತಿಳಿಸುವ ಒಂದು ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಪ್ರಗತಿಪರ ಹಾಗೂ ಬಂಡಾಯ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಜಂಬಣ್ಣ ಅಮರಚಿಂತ ಅವರು ಈ ಕವಿತೆಯಲ್ಲಿ ಶೋಷಿತರ, ನೊಂದವರ ಪರವಾಗಿ ಧ್ವನಿಯನ್ನು ಎತ್ತುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ನಾವಿಲ್ಲಿ ನೋಡಬಹುದು. ಈ ಒಂದು ಪುಟ್ಟ ಹಕ್ಕಿ ಅನ್ನುವ ಕವಿತೆ ಮುಖ್ಯವಾಗಿ ಸ್ವಾತಂತ್ರ್ಯದ ಮಹತ್ವ, ಪರಾವಲಂಬನೆಯ ವಿರೋಧ ಜೊತೆಗೆ ಸ್ವಾವಲಂಬಿ ಬದುಕಿನ ಹೆಮ್ಮೆಯನ್ನು ಎತ್ತಿ ಹಿಡಿಯುವ ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ. ಪ್ರಮುಖವಾಗಿ ವಿಶ್ಲೇಷಿಸಬೇಕಾದಂಥ ಅಂಶಗಳು ಏನು ಅನ್ನೋದನ್ನು ನೋಡೋದಾದರೆ, ಈ ಒಂದು ಪುಟ್ಟ ಕವಿತೆ ಸ್ವಾತಂತ್ರ್ಯದ ಹಂಬಲವನ್ನು ಹೇಳುವ ಪ್ರಯತ್ನವನ್ನು ಮಾಡುತ್ತೆ. ಅದು ನಮಗೆ ಈ ಒಂದು ಪದ್ಯವನ್ನು ಓದುವಾಗ ನಮಗೆ ನಿಖರವಾಗಿ ಅರ್ಥವಾಗೋದು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಕವಿತೆ ಸ್ವಾತಂತ್ರ್ಯದ ಹಂಬಲತೆಯನ್ನು ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ. ಹಕ್ಕಿಗೆ ಯಾರೋ ಚಿನ್ನದ ಪಂಜರವನ್ನು ಒದಗಿಸಬಹುದು. ದಿನವೂ ಕೂಡ ಆ ಒಂದು ಪಕ್ಷಿಗೆ ರುಚಿಕರವಾದ ಹಣ್ಣು ಹಂಪಲಗಳನ್ನು ತಿನ್ನಿಸೋದಕ್ಕೆ ಪ್ರಯತ್ನ ಪಡ್ಬೋದು. ಆದರೆ ಹಕ್ಕಿಗೆ ಆ ಪಂಜರದ ಸುಖಕ್ಕಿಂತ ವಿಶಾಲವಾದಂತಹ ನೀಲಿ ಆಕಾಶದಲ್ಲಿ ರೆಕ್ಕೆ ಬಿಚ್ಚಿ ಹಾರಾಡುವುದೇ ನಿಜವಾದ ಸಂತೋಷವನ್ನು ಕೊಡುತ್ತೆ. ಬಂಧನದಲ್ಲಿರುವಂತಹ ವೈಭವಕ್ಕಿಂತ ಸ್ವಾತಂತ್ರ್ಯದಲ್ಲಿರುವಂತಹ ಕಷ್ಟವೇ ಅದಕ್ಕೆ ಹಿತವಾಗ್ತಾ ಹೋಗುತ್ತೆ ಅನ್ನುವ ಮುಖ್ಯ ಆಶಯವನ್ನು ನಾವಿಲ್ಲಿ ನೋಡಬಹುದು. ಜೊತೆಗೆ ಸ್ವಾವಲಂಬನೆ ಮತ್ತು ಶ್ರಮದ ಮಹತ್ವವನ್ನು ಈ ಒಂದು ಪದ್ಯ ನಮಗೆ ತಿಳಿಸುತ್ತೆ. ಆ ಪುಟ್ಟ ಹಕ್ಕಿ ತಾನೇ ಸ್ವತಃ ಕಾಡು ಮೇಡು ಅಲೆದು ಕಷ್ಟಪಟ್ಟು ತನಗೆ ಬೇಕಾದಂತಹ ಆಹಾರವನ್ನು ಪಡ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ತನಗೆ ಬೇಕಾದ ಗೂಡನ್ನು ತಾನೇ ಕಡ್ಡಿ ಅಥವಾ ಇನ್ಯಾವುದೋ ಹುಲ್ಲು ಗರಿಕೆಯನ್ನು ತಂದು ಗೂಡನ್ನು ಕಟ್ಕೊಳ್ಳುವಂಥ ಒಂದು ಸ್ವಾವಲಂಬನೆಯ ಬದುಕನ್ನು ಕಲಿಸುವ ಕೆಲಸವನ್ನು ಆ ಒಂದು ಪುಟ್ಟ ಹಕ್ಕಿ ಮಾಡ್ತಾ ಹೋಗುತ್ತೆ. ಮತ್ತೊಬ್ಬರು ತಟ್ಟೆಯಲ್ಲಿ ತಂದಿಡುವಂತಹ ಈ ಒಂದು ರೆಡಿಮೇಡ್ ಆಹಾರ ಅದಕ್ಕೆ ಬೇಡ ಅನ್ನುವ ಸಂದೇಶವನ್ನು ಕೂಡ, ಅಂದರೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನುವ ಒಂದು ವಿಶೇಷ ಆಶಯವನ್ನು ಹೇಳ್ತಾ ಹೋಗುತ್ತೆ ಈ ಒಂದು ಪದ್ಯ. ತನ್ನ ಸ್ವಂತ ಶ್ರಮದಿಂದಲೇ ಗಳಿಸಿದಂತಹ ಬದುಕು ಅದಕ್ಕೆ ಹೆಮ್ಮೆಯನ್ನು ತರುತ್ತೆ. ಸಣ್ಣತನದಲ್ಲೂ ಕೂಡ ಇರುವಂತಹ ದೊಡ್ಡತನ ಏನು ಅನ್ನೋದನ್ನು ಕೂಡ ಈ ಒಂದು ಪದ್ಯ ನಮಗೆ ಹೇಳ್ತಾ ಹೋಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಆ ಹಕ್ಕಿ ನೋಡಿ ಗಾತ್ರದಲ್ಲಿ ತುಂಬ ಪುಟ್ಟದಾಗಿದೆ, ಅದಕ್ಕೆ ಒಂದು ಪುಟ್ಟ ಹಕ್ಕಿ ಅಂತಲೇ ಆ ಒಂದು ಕವಿತೆಯ ಶೀರ್ಷಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕವಿ. ಹಕ್ಕಿ ಗಾತ್ರದಲ್ಲಿ ಪುಟ್ಟದಾಗಿರಬಹುದು, ಆದರೆ ಅದರ ಕನಸುಗಳು
ಮತ್ತು ಬದುಕುವ ಆಸೆ ತುಂಬ ದೊಡ್ಡದು ಅನ್ನುವಂಥದ್ದು. ಅದು ತನ್ನ ಪುಟ್ಟ ರೆಕ್ಕೆಗಳಲ್ಲಿಯೇ ಇಡೀ ಆಕಾಶವನ್ನು ಅಳೆಯುವ ಆತ್ಮವಿಶ್ವಾಸವನ್ನು ಹೊಂದಿರತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಇದು ಮನುಷ್ಯನಿಗೆ ನಿನ್ನ ಪರಿಸ್ಥಿತಿ ಏನೇ ಇರಲಿ, ನಿನ್ನ ಆತ್ಮವಿಶ್ವಾಸ ಜೊತೆಗೆ ಸ್ವಾಭಿಮಾನ ದೊಡ್ಡದಾಗಿರಬೇಕು ಅನ್ನುವ ಸಂದೇಶವನ್ನು ಈ ಪುಟ್ಟ ಹಕ್ಕಿ ನಮಗೆ ಕೊಡ್ತಾ ಹೋಗುತ್ತೆ. ಜೊತೆಗೆ ಪ್ರಕೃತಿಯೊಂದಿಗೆ ಸಹಬಾಳ್ವೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಇದು ಸೂಚ್ಯವಾಗಿ ನಮಗೆ ಅರ್ಥೈಸುವ ಪ್ರಯತ್ನವನ್ನು ಮಾಡುತ್ತೆ. ಹಕ್ಕಿ ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ. ಗಿಡ, ಮರ, ಹಸಿರು, ಗಾಳಿ, ಬೆಳಕಿನೊಟ್ಟಿಗೆ ಅದು ಬೆರೆತು ಹೋಗಿದೆ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಅದನ್ನು ಪಂಜರದಲ್ಲಿ ಬಂಧಿಸಿದಾಗ ಆ ಪ್ರಕೃತಿಯ ಸಹಜತೆ ನಾಶವಾಗುತ್ತೆ ಅನ್ನುವಂಥದ್ದು ಕವಿ ಇಲ್ಲಿ ಮಾರ್ಮಿಕವಾಗಿ ಹೇಳುವ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಮುಖ್ಯ ಆಶಯ ಅಥವಾ ಮುಖ್ಯ ಸಂದೇಶ ಏನು ಅಂತ ಹೇಳಿದ್ರೆ, ಬಂಧನದ ಬದುಕು ಚಿನ್ನವಾಗಿದ್ದರೂ ಕೂಡ ಅದು ನರಕಕ್ಕೆ ಸಮಾನ. ಸ್ವಾವಲಂಬನೆಯಿಂದ ಸ್ವಚ್ಛಂದವಾಗಿ ಬದುಕುವಂತಹ ಕಷ್ಟದ ಜೀವನವೇ ನಿಜವಾದ ಯಶಸ್ಸು ಮತ್ತು ನೆಮ್ಮದಿ. ಈ ಪದ್ಯ ವಿದ್ಯಾರ್ಥಿಗಳಲ್ಲಿ ಸ್ವಾಭಿಮಾನ, ಶ್ರಮದ ಸಂಸ್ಕೃತಿಯ ಜೊತೆಗೆ ಪ್ರಕೃತಿ ಪ್ರೇಮವನ್ನು ಬೆಳೆಸೋದಕ್ಕೆ ಪ್ರೇರಣೆಯನ್ನು ನೀಡ್ತಾ ಹೋಗುತ್ತೆ. ಇನ್ನುಳಿದಂತಹ ಭಾವಾರ್ಥವನ್ನು ನೋಡೋಣ. ಪದ್ಯದ ಮೊದಲ ಭಾಗವನ್ನು ನೋಡಿ. ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುವುದು ಪುಟ್ಟ ಹಕ್ಕಿ, ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಪುಟ್ಟ ಹಕ್ಕಿ. ಸುರಿವ ಸೋನೆ ಮಳೆಗೆ ಅಂಜಿ ಮನೆಯೊಳಗಡಗಿದವು, ಗೂಡಿನಿಂದ ಹೊರಬಂದು ಕುಣಿಯುತ್ತ ಜಳಕ ಮಾಡುವುದು ಪುಟ್ಟ ಹಕ್ಕಿ. ಇದರ ಅರ್ಥವನ್ನು ನೋಡೋದಾದರೆ, ಪುಟ್ಟ ಹಕ್ಕಿ ತನ್ನ ಸ್ವಂತ ಶ್ರಮದಿಂದ ಒಂದೊಂದೇ ಕಡ್ಡಿಗಳನ್ನು ಆರಿಸಿ ತಂದು ಅಚ್ಚುಕಟ್ಟಾಗಿ ಸುಂದರವಾದ ಗೂಡನ್ನು ಕಟ್ಟುತ್ತೆ. ಅದು ಅತ್ಯಂತ ಧೈರ್ಯಶಾಲಿ, ಬೀಸುವ ಬಿರುಗಾಳಿಗಾಗಲಿ ಹೆದರದೆ ಅದರ ವಿರುದ್ಧ ಹೋರಾಡುವ ಮನೋಭಾವವನ್ನು ಹೊಂದಿರತಕ್ಕಂಥದ್ದು. ಜೊತೆಗೆ ಜೋರಾಗಿ ಸುರಿಯುವಂತಹ ಸೋನೆ ಮಳೆ, ಅದಕ್ಕೆ ಬಿಡುವಿಲ್ಲದೆ ಸುರಿತಾ ಇರುತ್ತೆ ಸೋನೆ ಮಳೆ, ಅದಕ್ಕೂ ಕೂಡ ಹೆದರದೆ, ಅಂದರೆ ಬಿರುಗಾಳಿಗಾಗಲಿ ಸೋನೆ ಮಳೆಗಾಗಲಿ ಅದರ ವಿರುದ್ಧ ಹೋರಾಡಿ ಗೆಲ್ಲುವ ಹಂಬಲ, ಗೆಲ್ಲುವ ಛಲ ಆ ಒಂದು ಪುಟ್ಟ ಹಕ್ಕಿಗೆ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಅದನ್ನು ಹೋಲಿಕೆ ಮಾಡ್ತಾ ಇದ್ದಾರೆ ಮನುಷ್ಯ ತನ್ನ ಜೀವನದಲ್ಲಿ ಏನು ಅಳವಡಿಸ್ಕೋಬೇಕು ಅಂತ. ಅಂದರೆ ಪ್ರಕೃತಿಯ ಸವಾಲುಗಳಿಗೆ ಹೆದರ್ದಲೆ ಬದುಕನ್ನು ಹೇಗೆ ನಡೆಸಬೇಕು ಅನ್ನುವ ಪಾಠವನ್ನು ಈ ಒಂದು ಪುಟ್ಟ ಹಕ್ಕಿ ಓದುಗರಿಗೆ ತಿಳಿಸ್ತಾ ಇದೆ. ಕತ್ತಲೆ ಕಳೆದು ಬೆಳಕು ಹರಿದರೂ ನಿದ್ದೆಯಲ್ಲಿ ಮುಳುಗಿರುವವು, ಸೂರ್ಯನನ್ನು ಸ್ವಾಗತಿಸುತ್ತ ಗೀತೆ ಹಾಡುವುದು ಪುಟ್ಟ ಹಕ್ಕಿ. ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವರು ಜಗದಲ್ಲಿ, ಅವರ ನಯನ ಆಂಬರದಲ್ಲಿ ಹಾರೆಂದರೆ ಹೇಗೆ ಹಾರುವುದು ಪುಟ್ಟ ಹಕ್ಕಿ. ನೋಡಿ, ತುಳಿಯೋ ಜನ ಬೇಕಾದಷ್ಟು ಇರ್ತಾರೆ. ನಮ್ಮ ದೈಹಿಕ ದೌರ್ಬಲ್ಯವೋ ಮಾನಸಿಕ ದೌರ್ಬಲ್ಯವೋ ಒಳ್ಳೆಯ ಒಂದು ವ್ಯಕ್ತಿತ್ವವೇ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ದೌರ್ಬಲ್ಯ ಅನ್ನುವ ರೀತಿಯಲ್ಲಿ ನಮ್ಮನ್ನು ಈ ಸಮಾಜ ನೋಡುತ್ತೆ. ಅದನ್ನು ಕೂಡ ಅದು ಹೇಗೆ ಸವಾಲಾಗಿ ನೋಡುತ್ತೆ ಅಥವಾ ಎದುರಿಸುತ್ತೆ ಅನ್ನುವುದು ಈ ಒಂದು ಪದ್ಯಭಾಗದ ಸಾರಾಂಶ. ಇನ್ನು ಮೂರನೆಯ ಭಾಗವನ್ನು ನೋಡೋದಾದರೆ, ನೀವೆಷ್ಟು ತಡೆಗೋಡೆ ಕಟ್ಟಿದರೂ ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುವುದು ಪುಟ್ಟ ಹಕ್ಕಿ. ಭೂಮಿಯಲ್ಲಿ ಭುಜಂಗನ ಭಯ, ಆಕಾಶದಲ್ಲಿ ಗಿಡುಗನ ಭಯ ಆವರಿಸಿದ್ದರೂ ಅಳುಕದೆ ರೆಕ್ಕೆ ಬಿಚ್ಚಿ ಹಾರುವುದು ಪುಟ್ಟ ಹಕ್ಕಿ. ನೋಡಿ, ಇದರ ಭಾವಾರ್ಥ ಎಷ್ಟು ಸೊಗಸಾಗಿದೆ ಅಂತ. ಹಕ್ಕಿಗೆ ಯಾವುದೇ ರೀತಿಯ ಗಡಿಗಳಿಲ್ಲ. ಮನುಷ್ಯರು ನಾವು ಹಾಕ್ಕೊಂಡಿದ್ದೀವಿ, ಇದಿಷ್ಟು ನನ್ನ ಜಾಗ, ಇದಿಷ್ಟು ನನ್ನ ಭೂಮಿ, ಇದಿಷ್ಟು ನನ್ನ ಮನೆ, ಇದಿಷ್ಟು ನನ್ನ ಸಂಪತ್ತು, ಇದು ಮನುಷ್ಯ ಮಾಡ್ಕೊಂಡಿರೋದು. ಬಟ್ ಹಕ್ಕಿ ಪಕ್ಷಿಗಳಿಗೆ ಇಲ್ಲ. ಇದು ಇಡೀ ಜಗದ ಈ ಮೂಲೆಯಿಂದ ಆ ಮೂಲೆಗೆ, ಆ ಮೂಲೆಯಿಂದ ಈ ಮೂಲೆಗೆ ಮುಕ್ತವಾಗಿ ಹಾರಾಡುವಂಥ ಒಂದು ಪರಿಶುದ್ಧವಾದ ಮನಸ್ಸನ್ನು ಹೊಂದಿರುವಂಥ ಒಂದು ಜೀವಿ. ಆದರೆ ಈ ಹಕ್ಕಿಯ ಬದುಕಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅಪಾಯಗಳಿದ್ದಾವೆ. ಯಾವುದು ಅಂತ ನೋಡೋದಾದರೆ, ಭೂಮಿ ಮೇಲೆ ಏನಾದರೂ ಬದುಕೋಣ ಅಂತ ಪ್ರಯತ್ನ ಪಟ್ಟರೆ ಪಾಪ ಅದಕ್ಕೆ ಭುಜಂಗನ ಭಯ, ಅಂದರೆ ಹಾವಿನ ಭಯ, ಎಲ್ಲಿ ನನ್ನ ತಿಂದುಬಿಡುತ್ತೋ ಅಂತ.
ಬೇಡಪ್ಪ ಇಲ್ಲಿ ಭೂಮಿ ಮೇಲೆ ಆಕಾಶದಲ್ಲಿ ಹಾರಾಡೋಣ ಅಂತ ಆಕಾಶಕ್ಕೇನಾದರೂ ಅದು ಹಾರಿದ್ದೆ ಅಥವಾ ಅಲ್ಲೇನಾದರೂ ಬದುಕ್ತೀನಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ಕಾಯ್ಕೊಂಡು ಕೂತಿದೆ ಗಿಡುಗ. ಹೀಗೆ ಸುತ್ತಲೂ ಕೂಡ ಸಾವು ನೋವಿನ ಭಯ ಆವರಿಸಿದ್ರೂ ಕೂಡ ಆ ಒಂದು ಪುಟ್ಟ ಹಕ್ಕಿ ಯಾವುದಕ್ಕೂ ಹೆದರದೆ, ಯಾವುದಕ್ಕೂ ಅಳುಕದೆ, ಅಂಜದೆ ತನ್ನ ರೆಕ್ಕೆಗಳನ್ನು ಬಿಚ್ಚಿ ಧೈರ್ಯದಿಂದ ಆಕಾಶದಲ್ಲಿ ಹಾರಾಡುತ್ತೆ, ಭೂಮಿಯಲ್ಲಿಯೂ ಬದುಕುತ್ತೆ. ಕವಿ ಜಂಬಣ್ಣ ಅಮರಚಿಂತ ಅವರು ಹಕ್ಕಿಯ ಗಾತ್ರ ಸಣ್ಣದಾಗಿದ್ದರೂ ಕೂಡ ಅದರ ಆತ್ಮವಿಶ್ವಾಸ, ಧೈರ್ಯ ಜೊತೆಗೆ ಸ್ವಾವಲಂಬನೆಯಿಂದ ಹೇಗೆ ಬದುಕಬೇಕು ಅನ್ನೋದನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಮನುಷ್ಯರು ಕಷ್ಟಗಳಿಗೆ ಹೆದರಿ ಅಡಗಿಕೊಳ್ಬಾರ್ದು, ಹೆದರಿ ಓಡಬಾರ್ದು, ಪಲಾಯನವಾದಿಗಳಾಗಬಾರ್ದು ಅನ್ನುವಂಥದ್ದು. ಹಕ್ಕಿ ಬಿರುಗಾಳಿ ಮಳೆಗಳನ್ನು ಎದುರಿಸಿ ನಿಲ್ಲುತ್ತಲ್ಲ, ಹಾಗೆ ನಾವು ಕೂಡ ನಿಲ್ಲಬೇಕು ಅನ್ನೋದು ಕವಿಯ ವಾದ. ಸುತ್ತಲೂ ಕೂಡ ಅಪಾಯಗಳಿದ್ರೂ ಕೂಡ ಯಾವುದಕ್ಕೂ ಹೆದರದೆ ಮುನ್ನಡೆಯುವಂಥ ಈ ಹಕ್ಕಿಯ ಗುಣ ಮನುಷ್ಯನೂ ಕೂಡ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಸವಾಲುಗಳನ್ನು ಎದುರಿಸ್ತಾ ಧೈರ್ಯವಾಗಿ ಬದುಕಬೇಕು ಅನ್ನೋದನ್ನು ಈ ಒಂದು ಪುಟ್ಟ ಕವಿತೆ ನಮಗೆ ಹೇಳ್ತಾ ಹೋಗುತ್ತೆ. ಇದಿಷ್ಟು ಜಂಬಣ್ಣ ಅಮರಚಿಂತ ಅವರು ಬರೆದಿರ್ತಕ್ಕಂತಹ ಪುಟ್ಟ ಹಕ್ಕಿ ಪದ್ಯದ ಸಾರಾಂಶ.